ರಕ್ಷಣಾ ಕಾರ್ಯಾಚರಣೆಗೆ ಮತ್ತೆ ಮತ್ತೆ ಮಳೆ ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮಳೆಯ ಅಡ್ಡಿಯ ನಡುವೆಯೂ ಕೂಡ ನಿರಂತರವಾಗಿ ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿ ಅಶ್ವಿನಿ ಅವರನ್ನು ಹೊರತರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ರಕ್ಷಣಾ ಕಾರ್ಯಾಚರಣೆಯ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ತಾಯಿ ಅಶ್ವಿನಿಯನ್ನು ಸುರಕ್ಷಿತವಾಗಿ ಅವಶೇಷಗಳ ಅಡಿಯಿಂದ ಬಿಡಿಸಿಕೊಂಡು ಈಗ ಹೊರತರುವಂತಹ ಕೆಲಸ ಆಗಿದೆ. ಅವರನ್ನು ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಿಕ್ಕೆ ಕಡಿದಾದ ದಾರಿಯಲ್ಲಿ ಸಾಕ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಶ್ವಿನಿ ಅವರಿಗೆ ಹಾಕಿದಂತಹ ಆಕ್ಸಿಜನ್ ಇನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸುತ್ತಮುತ್ತಲಿನ ಜನ ಸೇರಿದ್ದಾರೆ, ಗ್ರಾಮಸ್ಥರೆಲ್ಲ ಇದ್ದಾರೆ. ಈಗ ಅಶ್ವಿನಿ ಅವರನ್ನು ಅವಶೇಷಗಳ ಅಡಿಯಿಂದ ಬಿಡಿಸಿಕೊಂಡು ನೇರವಾಗಿ NDRF SDRF ಟೀಮ್ ಹೊರತಂದಿದೆ. ನೇರವಾಗಿ ಅವರನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ. 9-9:30 ಗಂಟೆಯಿಂದ ನಡೀತಾ ಇದ್ದಂತಹ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸತತ ಮಳೆಯ ನಡುವೆಯೂ ಕೂಡ, ಸಾಲು ಸಾಲು ಅಡ್ಡಿ ಆತಂಕಗಳ ನಡುವೆಯೂ ಕೂಡ ಈಗ ಸುರಕ್ಷಿತವಾಗಿ ಗಟ್ಟಿಗಿತ್ತಿ ಅಶ್ವಿನಿ ಅವರನ್ನು ಹೊರತರುವಂತಹ ಕೆಲಸ ಆಗಿದೆ. ತನ್ನಿಬ್ಬರು ಮಕ್ಕಳನ್ನು ಮಡಿಲಲ್ಲಿ ಇಟ್ಟುಕೊಂಡು ಇಡೀ ಗೋಡೆಯನ್ನೇ ತಮ್ಮ ಬೆನ್ನಿನ ಮೇಲೆ ಹಾಕ್ಕೊಂಡು ಮಕ್ಕಳನ್ನು ರಕ್ಷಣೆ ಮಾಡಿದ್ರು ಅಶ್ವಿನಿ ಅವರನ್ನು ಈಗ ಹೊರತಂದಿರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ತುಂಬ ಸೆನ್ಸಿಟಿವ್ ಆಗಿ ಈ ಆಪರೇಷನನ್ನು ಮಾಡಲಾಗಿತ್ತು, ತುಂಬ ನಾಜೂಕಾಗಿ ಈ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಈಗ ಅಶ್ವಿನಿ ಅವರನ್ನು ಅತ್ಯಂತ ಸುರಕ್ಷಿತವಾಗಿ ಅವಶೇಷಗಳ ಅಡಿಯಿಂದ ಬಿಡಿಸಿಕೊಂಡು ಹೊರತರ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. NDRF SDRF ಸಿಬ್ಬಂದಿಯ ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಸಹಾಯ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಅವರಿಗೆ ಆಕ್ಸಿಜನನ್ನು ಪೂರೈಕೆ ಮಾಡಲಾಗಿತ್ತು, ಜೊತೆಗೆ ನೀರನ್ನು ಪೂರೈಕೆ ಮಾಡಲಾಗಿತ್ತು. ಈಗ ಆಕ್ಸಿಜನ್ನ ಜೊತೆಗೇನೆ ಅವರನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಸತತ 9:30-10 ಗಂಟೆಗಳ ಕಾಲ ನಡೆದಂತಹ ಕಾರ್ಯಾಚರಣೆ ಇದು. NDRF SDRFನ ಸಿಬ್ಬಂದಿಗಳು ತಾಯಿ ಅಶ್ವಿನಿ ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆಂಬ್ಯುಲೆನ್ಸ್ ನಿಂತಿದೆ. ಈಗ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗುತ್ತೆ. ತತ್ಕ್ಷಣಕ್ಕೆ ಅವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಅಶ್ವಿನಿ ಅವರನ್ನು NDRF ಮತ್ತು SDRFನ ಸಿಬ್ಬಂದಿಗಳು ಆಕ್ಸಿಜನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸ್ಥಳೀಯರು ಅಲ್ಲಿ ದಾರಿಯನ್ನು ಬಿಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ದಾರಿ ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅಲ್ಲಿ ಛತ್ರಿ ಹಿಡಿಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಆಂಬ್ಯುಲೆನ್ಸ್ ಬರೋದಕ್ಕೆ ಜಾಗ ಇರಲಿಲ್ಲ, ದೂರದಲ್ಲಿ ಆಂಬ್ಯುಲೆನ್ಸನ್ನು ನಿಲ್ಲಿಸಲಾಗಿತ್ತು. ಈಗ 1 ವರ್ಷದ ಆರುಷ್ನನ್ನು ಕೂಡ ಇದೇ ರೀತಿಯಲ್ಲಿ ಸುರಕ್ಷಿತವಾಗಿ NDRF ಟೀಮ್ ಹೊರತಂದಿತ್ತು. ಈಗ ತಾಯಿ ಅಶ್ವಿನಿಯನ್ನು ಕೂಡ ಸುರಕ್ಷಿತವಾಗಿ ಹೊರತಂದಿದೆ NDRF ಟೀಮ್. ಈಗ ಅವರನ್ನು ನೇರವಾಗಿ ಹೋಗಿ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಸ್ಥಳೀಯ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ಮುಂದುವರಿಸಲಾಗುತ್ತೆ. 9-9:30 ಗಂಟೆಗಳ ಕಾಲ ನಡೆದಂತಹ ಆಪರೇಷನ್ ಇದು. ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ನಾಜೂಕಾಗಿ, ಅತ್ಯಂತ ಸೂಕ್ಷ್ಮವಾಗಿ ನಡೆಸಿದಂತಹ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಸ್ಥಳೀಯರಿಗೆ, NDRF ಮತ್ತು SDRF ಟೀಮ್ನ ಸದಸ್ಯರಿಗೆ ಸ್ಥಳೀಯರು ಕೂಡ ಧನ್ಯವಾದವನ್ನು ಹೇಳಿದ್ದಾರೆ. ತಾಯಿ ಮತ್ತು ಮೊಮ್ಮಗ ಸಾವನ್ನಪ್ಪಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಈಗ ಅಶ್ವಿನಿಯನ್ನು ಕೂಡ ರಕ್ಷಣೆ ಮಾಡಿರುವಂತಹ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸುತ್ತಲೂ ಕೂಡ ಸ್ಥಳೀಯರಿದ್ದಾರೆ. ಅವರ ನಡುವೆನೇ ಈಗ ಆಕ್ಸಿಜನ್ನ ಜೊತೆಗೆ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ ಅಶ್ವಿನಿ ಅವರನ್ನು. ಸತತ 9 ಗಂಟೆಗಳಿಂದ ನಡೆದಂತಹ ಕಾರ್ಯಾಚರಣೆ ಇದು. ಸಾವನ್ನು ಗೆದ್ದು ಅಶ್ವಿನಿಯವರು ಈಗ ಹೊರಬಂದಿದ್ದಾರೆ. ತನ್ನ ಮಗುವನ್ನು ಕೂಡ ರಕ್ಷಿಸಿಕೊಂಡಿದ್ದಾರೆ. ಅನ್ಫಾರ್ಚುನೇಟ್ಲಿ 2.5 ವರ್ಷದ ಆರ್ಯನ್ ಉಸಿರು ಚೆಲ್ಲಿರುವಂಥದ್ದು. ಬಟ್ ಈಗ ಒಂದು ಮಗು ಬದುಕುಳಿದಿದೆ, ಅದು 1 ವರ್ಷದ ಆರುಷ್. ಆತನನ್ನು ಕೂಡ ರಕ್ಷಣೆ ಮಾಡಲಾಗಿತ್ತು. ಒಂದು ಕಡೆ ಧಾರಾಕಾರ ಮಳೆ, ಮತ್ತೊಂದು ಕಡೆ ಗುಡ್ಡ ಕುಸಿತದ ಭೀತಿ. ಅದರ ನಡುವೆ ಯಾವುದೇ JCB, ಯಾವುದೇ ದೊಡ್ಡ ಯಂತ್ರಗಳನ್ನು ಬಳಕೆ ಮಾಡದೇನೆ ಅತ್ಯಂತ ಸೂಕ್ಷ್ಮವಾಗಿ ಈ ಕಡಿದಾದ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಸಾವನ್ನೇ ಗೆದ್ದಿದ್ದಾರೆ ಉಳ್ಳಾಳದ ಅಶ್ವಿನಿ. 9 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಅವಶೇಷಗಳಡಿ ಸಿಲುಕಿದಂತಹ ಅಶ್ವಿನಿ ಅವರನ್ನು ಸುರಕ್ಷಿತವಾಗಿ ಹೊರತರಲಾಗಿದೆ. NDRF ಕಾರ್ಯಾಚರಣೆ ಸಕ್ಸಸ್ ಆಗಿದೆ.
NDRF ಮತ್ತು SDRF ನಡೆಸಿದಂತಹ ಕಾರ್ಯಾಚರಣೆಗೆ ಸ್ಥಳೀಯರು ಧನ್ಯವಾದವನ್ನು. ನಿರಂತರ ಮಳೆ, ಹಲವು ಅಡ್ಡಿ ಆತಂಕಗಳು, ತಾಳ್ಮೆಯನ್ನು ಕಳೆದುಕೊಳ್ಳದೇನೆ ಅತ್ಯಂತ ಸೂಕ್ಷ್ಮವಾಗಿ ನಡೆಸಿದಂತಹ ಕಾರ್ಯಾಚರಣೆ ಇದು. ಇಬ್ಬರನ್ನು ಕೂಡ ಬದುಕುಳಿಸುವಲ್ಲಿ NDRF SDRF ಸಕ್ಸಸ್ ಆಗಿರುವಂಥದ್ದು, ಅವರ ಕಾರ್ಯಾಚರಣೆ ಸಕ್ಸಸ್ ಆಗಿರುವಂಥದ್ದು. ಒಂದು ಕಡೆ ಆರುಷ್ 1 ವರ್ಷದ ಮಗು ತಾಯಿಯ ಗರ್ಭದಿಂದ ಮತ್ತೊಮ್ಮೆ ಹುಟ್ಟಿದಂತಹ ಅನುಭವ ಆತನಿಗಾಗಿರುತ್ತೆ. ಏಕೆಂದರೆ ತಾಯಿಯ ಮಡಿಲಲ್ಲಿ ಇದ್ದ 9 ಗಂಟೆಗಳ ಕಾಲ ಊಟ ನೀರು ಇಲ್ಲದೇನೆ ಆ ಮಗು ಇತ್ತು. ಅತ್ಯಂತ ಸೂಕ್ಷ್ಮವಾಗಿ ಆ ಮಗುವನ್ನು ಹೊರತರುವಂತಹ ಕೆಲಸ ಆಯಿತು. ಮಗು ಬಂದು 20 ನಿಮಿಷಕ್ಕೆ ತಾಯಿಯನ್ನು ಕೂಡ ಹೊರತರುವಂತಹ ಕೆಲಸ ಆಗಿದೆ. ಅವಶೇಷಗಳಡಿ ಸಿಲುಕಿದಂತಹ ಅಶ್ವಿನಿಯವರನ್ನು ಅತ್ಯಂತ ಸುರಕ್ಷಿತವಾಗಿ ಹೊರತರುವಂತಹ ಕೆಲಸವನ್ನು ಈಗ ಟೀಮ್ ಮಾಡಿರುವಂಥದ್ದು.